ಸರ್, ಈಗ ಯಾಕಂದ್ರೆ ಸುದೀರ್ಘವಾಗಿ ಎಳ್ಕೊಂಡು ಟ್ರಂಪಿಂದ ಯಾರಿಗೇನು ಬಂತು ಅಂತ ಕೂಡ ಒಂದು ಪ್ರಶ್ನೆ ಬರುತ್ತೆ ಸರ್. ಆಲ್ಮೋಸ್ಟ್ ಆ ಮನುಷ್ಯ ಆಸ್ ಇಫ್ ಅದು ಗ್ಲೋಬಲ್ ಟ್ಯಾಕ್ಸ್ ರೀತಿಯಲ್ಲಿ ಈ 15% to 20% ಟ್ಯಾಕ್ಸನ್ನು ಎಲ್ಲರಿಗೂ ಹಾಕೊಳ್ಳೋದ್ರಿಂದ ವಿಶ್ವದ ಪ್ರತಿಯೊಬ್ಬ ಪ್ರಜೆಗೂ ಒಂದಲ್ಲ ಒಂದು ರೀತಿಯಲ್ಲಿ ಇದು ದುಬಾರಿ ಜೀವನ ಆಗಿದೆಯೇ ಹೊರತು ಸರಾಗ ಅಂತೂ ಜೀವನ ಆಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಹೈಲಿ ಇಂಪಾಸಿಬಲ್ ಇದು. ಖಂಡಿತ. ಹೀಗಿದ್ದಾಗ ಇದೆಲ್ಲವೂ ಸಂಕಷ್ಟ ಟ್ರಂಪ್ನ ಈ ಅಲ್ಲಿಂದಲೇ ನಡೆಗೆ ಆರಂಭ. ನಾವು ಜಿ ಹುಜೂರ್ ಅಂತ ಹೇಳದೇ ಇದ್ರೂ ಕೂಡ ನಮ್ಮ ಮೌನವೂ ಕೂಡ ಟ್ರಂಪ್ನ ಈ ಸರ್ವಾಧಿಕಾರಿ ಆಳ್ವಿಕೆಯನ್ನು ಒಪ್ಪಿಕೊಂಡಂತಾಗಲ್ವಾ? ಇವತ್ತಿಗೆ ಇರಾನು, ಈ ಮೊನ್ನೆಗೆ ವೆನಿಜುವೆಲಾ, ಇನ್ನು ಆಮೇಲೆ ಯಾವುದೋ ಗ್ರೀನ್ಲ್ಯಾಂಡು, ಆಮೇಲೆ ಇನ್ಯಾವುದೋ ನೆಕ್ಸ್ಟ್ ಏನೋ ಕ್ಯೂಬಾ ಅಂತ ಕೂಡ ಕೇಳ್ಪಡ್ತಾ ಇದ್ದೀವಿ ನಾವು. ಎಲ್ಲಿವರೆಗೂ ಬೇಕಾದರೂ ಹೋಗಬಹುದಲ್ವ ಕೇಶವ್ ಸರ್? ಅಲ್ಲ, ಇದು ಫೆಬ್ರವರಿಯ ನೀವು ಡೇಟಾ ನೋಡಿದ್ರೆ ಯಾರ ಜೊತೆ ನಾವು ಹೆಚ್ಚು ಆಯಿಲ್ ತಗೋತಾ ಇದೀವಿ ಅಂತ ಅದರಲ್ಲಿ ರಷ್ಯಾದ ಕಾಣತ್ತೆ ಹೆಸರು. ನಿಮಗೆ ಗಮನಿಸಿರ್ಬೇಕು ಅದನ್ನ ನೀವು. ಅಂದ್ರೆ ಭಾರತ ತನ್ನ ಸಾವರಿಂಟಿಯನ್ನ ಕಾಯ್ದುಕೊಂಡೇ ಅನ್ನೆಸೆಸರಿಯಾಗಿ ಈ ವಿಚಾರದಲ್ಲಿ ಮಾತಾಡ್ತಿಲ್ಲ ಅನ್ನೋಂಥದ್ದು ನನ್ನ ವಾದ ಇಲ್ಲಿ. ಏನಂದ್ರೆ ಇವಾಗ ಆಯ್ತು ನೀನು ರಷ್ಯಾ ಹತ್ರ ತಗೊಳಂಗಿಲ್ಲ ಅಂತ ಅವ್ರು ಹೇಳಿದ್ರು. ಭಾರತ ಅದಕ್ಕೆ ಪ್ರತಿಕ್ರಿಯೆನೆ ಕೊಡ್ಲಿಲ್ಲ. ನಮ್ಗೆ ಅಗತ್ಯ ಇದೆ, ನಾವು ತಗೋತಿದೀವಿ, ಈಗಲೂ ತಗೊಳ್ತಾ ಇದೀವಿ. ಕಡಿಮೆ ಆಗಿರ್ಬೋದು, ಆದ್ರೆ ಫೆಬ್ರವರಿ ಡೇಟಾ ನೋಡಿ ನಿಮಗೆ ಆಶ್ಚರ್ಯ ಆಗುತ್ತೆ. ನಾವು ಅದನ್ನ ಫೆಬ್ರವರಿಯಲ್ಲಿ ಒಂದ್ ಸ್ವಲ್ಪ ಹೆಚ್ಚಿಗೆನೆ ತಗೊಂಡಿದೀವಿ. ಸೊ ಈ ತರದ ಒಂದು ಅಂಶಗಳನ್ನ ನೋಡಿದ್ರೆ ನಮ್ದು ಸಾವರಿಂಟಿ ಮೇಂಟೈನ್, ನಮ್ದು ಈಗ ನಾವಿನ್ನೂ ಚೈನಾ ಅಷ್ಟು ಬಲಾಢ್ಯವಾಗಿ ಆರ್ಥಿಕವಾಗಿ ಬೆಳೆದಿಲ್ಲ. ಸೊ ಹಾಗಾಗಿ ಈಗ ಇರಾನ್ ಏನ್ ಮಾಡ್ತಿದೆ, ಡಿಸ್ಟರ್ಬ್ ಮಾಡ್ತಾ ಇದೆ, ಬೇರೆ ಬೇರೆ ಆರ್ಥಿಕತೆಯನ್ನು ಡಿಸ್ಟರ್ಬ್ ಮಾಡೋಣ, ಹೊರ್ಮುಜ್ ಜಲಸಂಧಿಯನ್ನ ನಿಲ್ಸಿದ್ರೆ ಅಲ್ಯೂಮಿನಿಯಂ ಇಂದ ಹಿಡಿದು ತರಕಾರಿ ಎಲ್ಲವೂ ತೊಂದರೆ ಆಗತ್ತೆ. ಆಯಿಲ್, ಪೆಟ್ರೋಲ್, ಆಯಿಲ್, ಲೂಬ್ರಿಕೆಂಟ್ಸ್, ತರಕಾರಿ, ಅಕ್ಕಿ ಎಲ್ಲ ಬೆಲೆಗಳು ಅಲ್ಲಿ ಡಿಸ್ಟರ್ಬ್ ಆಗತ್ತೆ. ಈ ಆರ್ಥಿಕತೆ, ಈ ಬೇರೆ ಬೇರೆ ರಾಷ್ಟ್ರಗಳು ಯಾರು ರಫ್ತು ಮಾಡ್ತಿದ್ರು ಅವ್ರಿಗೂ ತೊಂದರೆ ಆಗತ್ತೆ, ಆಮದ್ ಮಾಡ್ಕೊಳ್ಳೋರ್ಗೂ ತೊಂದರೆ ಆಗತ್ತೆ. ಸೊ ಈ ತರ ತೊಂದರೆ ಆದ್ರೆ ಆ ಎಲ್ಲ ರಾಷ್ಟ್ರಗಳು ಇಲ್ಲ ಇದು ಆಗ್ಬೇಕು ಅಂತ ಹೇಳಿ UN ನಲ್ಲಿ ನನ್ನ ಪರವಾಗಿ ನಿಲ್ತಾರೆ, ಅವಾಗ ಯುದ್ಧ ನಿಲ್ಲಿಸ್ತಾರೆ ಅನ್ನುವ ಸ್ಥಿತಿಯಲ್ಲಿ ಫೇಸ್ ಸೇವಿಂಗ್ ಈ ಕೆಲಸಗಳನ್ನ ಮಾಡ್ತಿದೆ. ಸೊ ಇಂಥ ಸಂದರ್ಭದಲ್ಲಿ ಅವ್ರು ಕಾಂಪ್ಲಿಕೇಟ್ ಮಾಡೋ ಪ್ರಯತ್ನದಲ್ಲೇ ಇದಾರೆ. ಈಗ ಕಾಂಪ್ಲಿಕೇಟ್ ಮಾಡಿ ವಿಶ್ವದ ಆರ್ಥಿಕತೆಯನ್ನ ಸ್ವಲ್ಪ ಕುಗ್ಸಿದ್ರೆ ಆಗ ನನ್ನ ಪರವಾಗಿ ಬರ್ತಾರೆ ಅಂತ ಹೇಳುವಂತ ಒಂದು ಮನಸ್ಥಿತಿ ಅವ್ರಿಗೆ ಕಾಣಿಸ್ತಾ ಇದೆ ಈಗ ನೀವು ನೋಡಿದ್ರೆ. ಸೊ ಅದನ್ನ ಯಾವ ರೀತಿ ಎದುರಿಸ್ಬೇಕು ನಾವು, ಅದನ್ನ ಸರಿಯಾಗಿ ಇವಾಗ ನಾವು ಆ ವಿಚಾರದಲ್ಲಿ ಭಾರತ ಮಾತಾಡ್ತಿಲ್ಲ. ಆದ್ರೆ ಒಂದು ದುಬೈನ ಅಟ್ಯಾಕ್ ಮಾಡಿದಾಗ ಭಾರತ ಅದ್ರ ಬಗ್ಗೆ ಮಾತಾಡಿದೆ. ಸೌದಿ ಅರೇಬಿಯಾದ ಇವ್ರ ಹತ್ರ ಮಾತಾಡಿದ್ದಾರೆ, ನಮ್ಮ ಪ್ರಧಾನಿಗಳು ಮಾತಾಡಿ ಆಗಿರೋದನ್ನ ಖಂಡಿಸಿದ್ದಾರೆ. ಸೊ ಈ ತರದ ಒಂದು ಸ್ಟ್ರಾಟಜಿಕ್ ಆಗಿ ಮಾಡ್ತಿದ್ದಾರೆ. ಆಮೇಲೆ ಇಡೀ ಆರ್ಥಿಕತೆ ನೋಡಿ ಯಾರಿಗೆ ಬೆನಿಫಿಟ್ ಆಗತ್ತೆ. ಅಮೆರಿಕ ಬಗ್ಗೆ ಮಾತಾಡ್ತಿದ್ರಿ, ಇದೆಲ್ಲದರಿಂದ ಬೆನಿಫಿಟ್ ಆಗೋದು ಕೊನೆಗೆ ಅಮೆರಿಕಾಗೆ. ಅವ್ರದ್ದು ಪಾಪ್ಯುಲಾರಿಟಿ ರೇಟಿಂಗ್ಸ್ ಕಡಿಮೆ ಆಗಿದೆ. ಈ ಡಿಫೆನ್ಸ್ ಯಾವಾಗ್ಲೂ ಹೆಂಗೆ ಅಂತಂದ್ರೆ ಯುದ್ಧ ಆದ್ರೆ ಅದಕ್ಕೆ ಖುಷಿ. ಈ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಟ್ರೀಸ್ ಇರುತ್ತಲ್ಲ, ಅವ್ರಲ್ಲದನ್ನ ಒಂದು ತರ ಟೆಸ್ಟಿಂಗ್ ಜಾಗ ಮಾಡ್ಕೊಂಡ್ಬಿಟ್ಟು ಆಮೇಲೆ ಹೇಳ್ತಾರೆ ನೋಡಿ ಇದು ನಾನು ಉಪಯೋಗಿಸದೆ ಇಷ್ಟಿಷ್ಟು ಹಾನಿ ಮಾಡಿದೀನಿ, ಇದನ್ನ ಕೊಂಡ್ಕೋಬಹುದು ಅಂತ. ದೇ ಕ್ರಿಯೇಟ್ ದಿ ಮಾರ್ಕೆಟ್ ಔಟ್ ಆಫ್ ಇಟ್. ಈ ತರದ ಮಾಡೋದ್ರಿಂದ ಆ ರಾಷ್ಟ್ರಗಳಿಗೆ ಇದರಿಂದ ಏನ್ ತೊಂದರೆ ಇಲ್ಲ. ನೋಡಿ ಇದೆಲ್ಲ ಆಗೋದ್ರೂ ಡಾಲರ್ಗೆ ಅಪ್ರಿಸಿಯೇಷನ್ ಆಗುತ್ತೆ, ರುಪಿ ಡಿವ್ಯಾಲ್ಯೂ ಆಗುತ್ತೆ. ಸೊ ಇಂಥದ್ದು ಅಂದ್ರೆ ನಮ್ಮಂತ ಆರ್ಥಿಕತೆಗಳನ್ನೇ ಯಾವಾಗ್ಲೂ ನಮ್ಗೆ ತೊಂದರೆ ಆಗೋದು. ಹಂಗಾಗಿ 42 ಪೈಸೆ ಬಿದ್ದಿರ್ಬೇಕು ಸರ್, 42 ಪೈಸೆಗಿಂತ ಜಾಸ್ತಿ ಬಿದ್ದಿರ್ಬೇಕು ರೂಪಿ ಡಾಲರ್ ಎದುರುಗಡೆ ಈ ಒಂದು ವಾರ ಶುರುವಾದ ಮೇಲೆ. ಅದಕ್ಕೋಸ್ಕರನೇ ನಾವು ಇದನ್ನ ಕರೆಕ್ಟ್ ಇದೆ, ಅದಕ್ಕೋಸ್ಕರನೇ ನಾವು ತುಂಬಾ ಕ್ಯಾಲ್ಕುಲೇಟಿವ್ ಆಗಿ ಇದರಲ್ಲಿ ನಡ್ಕೋಬೇಕಾಗತ್ತೆ. ಯಾಕಂದ್ರೆ ಈಗಾಗಲೇ ಭಾರತ ಒಂದ್ ವೇಳೆ ನಮ್ದು ಇವತ್ತು 5 ಟ್ರಿಲಿಯನ್ ಅಲ್ಲದೆ ನಾವು ಒಂದು 15 ಟ್ರಿಲಿಯನ್ ಆರ್ಥಿಕತೆ ಆಗಿದ್ದಿದ್ರೆ ಬಹುಶಃ ನಾವು ಏನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ, ಭಾರತನ ದೃಢವಾಗಿ ನಿಲುವು ತಗೋಬೇಕು ಅಂತ. ಚೈನಾನೇ ಇದ್ರ ಬಗ್ಗೆ ಮಾತಾಡ್ತಿಲ್ಲ. ನೀವು ಗಮನಿಸಿದ್ರೆ ನಾನು ಓಪನ್ ಆಗಿ ಸಪೋರ್ಟ್ ಮಾಡ್ತೀನಿ ಅಂತೆಲ್ಲ ಹೇಳ್ತಿಲ್ಲ. ಅವರು ಒಂದ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಬಿಟ್ರೆ, ಅವ್ರೇನು ಸೀಕ್ರೆಟ್ ಆಗಿ ಮಾಡ್ತಿರ್ಬೋದು, ಹಾಗೆ ಗುಮಾನಿಗಳಿದಾವೆ ಬಿಟ್ರೆ ಅವ್ರು ಯಾವತ್ತೂ ನಾನು ಸೇರ್ಕೊಳ್ತೀನಿ ನೀವು ಹಿಂಗ್ ಮಾಡಿದ್ರೆ ನಾನು ಯುದ್ಧಕ್ಕೆ ಅಂತಾರಾಷ್ಟ್ರೀಯ ಕಾನೂನಿನ ಉಲ್ಲಂಘನೆ ಇದು ಮತ್ತು ಇದು ಅಕ್ರಮ, ಈ ತರ ಮಾಡಬಾರ್ದು ಅಂತ ಚೈನಾ ಹೇಳಿರೋದು ಅಷ್ಟು ಬಿಟ್ರೆ ಬೇರೆ ಏನಿಲ್ಲ. ಅಷ್ಟು ಹೇಳಿರೋದು ಬಿಟ್ರೆ ಏನು ಮಾಡಿಲ್ಲ ಅವರು. ಸೊ ಅದಕ್ಕೆ ನಾವು ಯೋಚನೆ ಮಾಡ್ಬೇಕು. ಇಂಥ ಒಂದು ಅಂತಾರಾಷ್ಟ್ರೀಯ ವಿಚಾರದಲ್ಲಿ ಏನು ಅಂತಂದ್ರೆ ಎಲ್ಲರೂ ಅವರವರ ಹಿತಾಸಕ್ತಿನೇ ಕಾಪಾಡ್ಕೊಳ್ಳೋದು, ಯಾರು ಇನ್ನೊಬ್ಬರ ದೇಶವನ್ನ ಕಾಪಾಡ್ತೀನಿ ಅಂತ ಬರಲ್ಲ. ಸೊ ಭಾರತ ಕೂಡ ತನ್ನ ಹಿತಾಸಕ್ತಿಯನ್ನ ಕಾಯ್ಕೋಬೇಕು, ಅದ್ರ ಕಡೆಗೆ ಗಮನ ಕೊಟ್ಟಿದ್ದಾರೆ. ನೋಡಿ, ಒಂದು ಜಲಸಂಧಿಯನ್ನ ನೀವು ಮುಚ್ಚಿದ್ರೆ ಅಲ್ಯೂಮಿನಿಯಂ 15% ಅಲ್ಲಿಂದ ಬರ್ತಾ ಇದೆ, ಅದಕ್ಕೆ ತೊಂದರೆ ಆಗತ್ತೆ. ಫರ್ಟಿಲೈಸರ್ ತೊಂದರೆ ಆಗತ್ತೆ ನಮ್ಮ ರೈತರಿಗೆ. ನಾಳೆ ನಮ್ಮ ಬೆಂಗಳೂರಿಂದ ಬೆಂಗಳೂರು ಸೇರಿದಂತೆ ಸೌತ್ ಇಂಡಿಯನ್ ಸ್ಟೇಟ್ಸ್ ಎಲ್ಲ 70 ಲಕ್ಷ ಮೊಟ್ಟೆಗಳನ್ನ ರಫ್ತು ಮಾಡ್ತಾ ಇತ್ತು ಪ್ರತಿದಿನ. ಈಗ ನೋಡಿ ಆ ಗಲ್ಫ್ ರಾಶಿಗಳಿಗೆ ನಾವು ಇಷ್ಟೊಂದು ಪ್ರತಿದಿನ ಕೊಡ್ತಾ ಇದ್ವಿ. ಈಗ ಅವೆಲ್ಲವೂ ಎಲ್ಲಿ ನಮ್ಮಲ್ಲಿ ಕಾಫಿ ಕೂಡ ಸ್ಟಕ್ ಆಗಿದೆ ಸರ್, ನಮ್ಮ ಕಾಫಿ ಸ್ಟಕ್ ಆಗಿದೆ, ಚಿಕ್ಕಮಗಳೂರಲ್ಲಿ ಕಾಫಿ ಸ್ಟಕ್ ಆಗಿದೆ. ಕಾಫಿ, ಇದು ಜೇನುತುಪ್ಪ ಏನೇನು ನಾವೆಲ್ಲ ಕಳಿಸಿದ್ವಿ, ತರಕಾರಿಗಳು ಕೂಡ ಚೋಕ್ ಪಾಯಿಂಟ್ ಆಗಿ ಕೂತಿದೆ. ನಮ್ಮ ರೈತರಿಗೆ ಇದರಿಂದ ಸಂಕಷ್ಟ ಇದೆ. ಸೊ ಅದೆಲ್ಲವೂ ನಾವು ಇದನ್ನ ಅಲ್ಪಾವಧಿಯಲ್ಲಿ ಸಹಿಸಲೇಬೇಕಾದಂತ ಅನಿವಾರ್ಯತೆ ನಮ್ಗಿದೆ. ಹಾಗಾಗಿ ಭಾರತ ತುಂಬಾ ಕ್ಲೆವರ್ ಆಗಿ ಇದನ್ನ ನಡೆಸ್ಕೊಳ್ತಾ ಇದೆ ಅಂತ ನನ್ಗನ್ಸುತ್ತೆ. ಫೈನ್. ಮೋಹನ್ ಚಿತ್ತಾಲೆ ಅವರು ನಮ್ಮ ಜಾಯ್ನ್ ಆಗಿದ್ದಾರೆ, ರಕ್ಷಣಾ ತಜ್ಞರಿದ್ದಾರೆ. ಸ್ವಾಗತ ಮೋಹನ್ ಚಿತ್ತಾಲೆ, ತಮಗೆ ಒಂದು ಡಿಬೇಟ್ಗೆ.